ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರತಿಯೊಂದು ವ್ಲಾಗ್ನ ಕೂಡ ಚೆಕ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಾನು ಪೋಸ್ಟ್ ಮಾಡಿದಾಗ ಆಕ್ಚುಲಿ ಒಂದು ಪೋಲ್ ಹಾಕಿದ್ದೆ ಕ್ವಶನ್ದು. ನಾನು ವಿಡಿಯೋಸ್ ಯಾರ ಜೊತೆ ಜಾಸ್ತಿ ಮಾಡ್ಬೇಕು, ನನ್ನ ಫ್ರೆಂಡ್ಸಾ, ನನ್ನ ಸೋಲೋನಾ, ಅಥವಾ ನನ್ನ ಜೂನಿಯರ್ ಜೊತೆನಾ, ಅಥವಾ ನೀವೇ ಏನೇನೋ ಸಜೆಷನ್ ಕೊಡಿ ಅಂದ್ಬಿಟ್ಟು. ಆಲ್ಮೋಸ್ಟ್ ಇಟ್ಸ್ ಲೈಕ್ 50-50 ಟೈ ಅಪ್. ಫ್ರೆಂಡ್ಸ್ ಜೊತೆನೂ ಮಾಡಿ ಅಂಡ್ ನನ್ನ ಜೂನಿಯರ್ ಜೊತೆನೂ ಮಾಡಿ ಅಂದ್ಬಿಟ್ಟು. ಸೊ ಇವಾಗ ನಾನು ನನ್ನ ಜೂನಿಯರ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ here we go, we have our junior. ಹೇಗ ಅನಿಸ್ತಿದೆ ನಿನ್ಗೆ? ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು ನನ್ಗೆ, ನಿನ್ ಜೊತೆ ವಿಡಿಯೋ ಮಾಡು, ವ್ಲಾಗ್ ಮಾಡು ಅಂದ್ಬಿಟ್ಟು. ತುಂಬಾ ಖುಷಿ ಆಯ್ತು, ನನ್ನಿಂದ ನಿನಗೆ ಜಾಸ್ತಿ ಫಾಲೋವರ್ಸ್ ಸಿಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಕ್ರೆಡಿಟ್ಸ್ ತಗೊಂತಿದ್ದಾನೆ, ಬಟ್ ಇಟ್ಸ್ ಓಕೆ. ಸೊ ಅವನ್ ಜೊತೆ ವಿಡಿಯೋ ಮಾಡ್ತಿದ್ದೀನಿ. ಇದು ಆಕ್ಚುಲಿ ಅವನ್ಗೂ ಕೂಡ ಗೊತ್ತಿಲ್ಲ ನಾನು ಏನು ವ್ಲಾಗ್ ಮಾಡ್ಬೇಕು ಅನ್ಕೊಂಡಿರೋದು. ಸೊ ಅವ್ನ್ ರಿಯಾಕ್ಷನ್ ಕೂಡ ಕ್ಯಾಪ್ಚರ್ ಮಾಡೋಣ. ನೀನ್ ಕೇಳಿದ್ಯಾ ವಾಟ್ಸ್ ಇನ್ ಮೈ ಬ್ಯಾಗ್ ಅನ್ಬಿಟ್ಟು? ಯೂಶಲಿ ಗರ್ಲ್ಸ್ ಈ ವ್ಲಾಗ್ ಮಾಡ್ತಿರ್ತಾರೆ. ನೀನ್ ಯಾರತನ ನೋಡಿದ್ಯಾ ಈ ತರ ವಿಡಿಯೋಸ್? ನೋಡಿಲ್ವಾ? ಅಟ್ಲೀಸ್ಟ್ ನಿಂಗೆ ಐಡಿಯಾ ಇದ್ಯಾ? ನೋಡಿಲ್ಲ. ಐಡಿಯಾ ಇದ್ಯಾ ಅಂದಿದ್ದು? ಐಡಿಯಾನು ಇಲ್ವಂತೆ. ಓಕೆ ಫೈನ್. ಇದು ಆಕ್ಚುಲಿ ಒಂದು ಟೈಮ್ ಅಲ್ಲಿ ಟ್ರೆಂಡ್ ಇದೆ ಅಂಡ್ ಇದು ಒಂದು ಕಂಟೆಂಟ್. ಪ್ರತಿಯೊಬ್ಬರ ಬ್ಯಾಗ್ ಅಲ್ಲಿ ಏನಿದೆ, ಏನನ್ ಕ್ಯಾರಿ ಮಾಡ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇವನ್ ನಿನ್ಗೂ ಕೂಡ ಗೊತ್ತಿಲ್ಲ, ಸೊ ಇವನ್ ನನ್ ವ್ಯೂವರ್ಸ್ಗೂ ಕೂಡ ಗೊತ್ತಿಲ್ಲ ಏನೇನ್ ನನ್ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ತೀನಿ ಅನ್ಬಿಟ್ಟು. ಬಟ್ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ, ಓಕೆನಾ? ಏನಂದ್ರೆ, ನಾನು ನನ್ನ ಬ್ಯಾಗ್ ಅಲ್ಲಿ ಏನೇನ್ ಕ್ಯಾರಿ ಮಾಡ್ತಿದ್ದೀನಿ, ವಾಟ್ಸ್ ಇನ್ ಮೈ ಬ್ಯಾಗ್ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ಇವನು ರಿಯಾಕ್ಟ್ ಮಾಡ್ತಾನೆ. ಇಸ್ ಇಟ್ ಲೈಕ್ ವರ್ತ್ ಇಟ್, ಇಲ್ಲ ಓಕೆ ಈ ತರ ಕ್ಯಾರಿ ಮಾಡ್ಬೋದು, ಅವನ ಒಪಿನಿಯನ್ ನ ಅದರಲ್ಲಿ ಶೇರ್ ಮಾಡ್ತಾನೆ. ಸೊ ಇದೊಂದು ಟ್ವಿಸ್ಟ್, ಓಕೆನಾ? ಓಕೆ, ಬಟ್ ನೀನ್ ಕರೆಕ್ಟ್ ಆಗಿ ಅದಕ್ಕೆ ರಿಪ್ಲೈ ಕೊಡ್ಬೇಕು. ನೋಡೋಣ ನನ್ ಬ್ಯಾಗ್ ಅಲ್ಲಿ ಏನೇನು ವಸ್ತು ಇದೆ ಅನ್ನೋದನ್ನ ನಾನು ಅವನಿಗೆ ತೋರಿಸ್ತಾ ನಿಮ್ಗೂ ಕೂಡ ಶೇರ್ ಮಾಡ್ತೇನೆ. ಸೊ ನನ್ನ ಹೊಸ ಮೈಕು ಹೇಗ ಅನಿಸ್ತಿದೆ? ನಿಂತರನೇ ಚಿಕ್ಕದಾಗಿದೆ. ಓಕೆ, ಇದನ್ನ ನಾನು ಪೋಸ್ಟ್ ಮಾಡಲ್ಲ ಬಿಡು, ನಾನು ಪೋಸ್ಟ್ ಮಾಡಲ್ಲ. ಓಕೆ, ನನ್ಗೆ ಎಸ್, ನಾನು ಯೂಶಲಿ ಈ ಬ್ಯಾಗ್ ನ ಕ್ಯಾರಿ ಮಾಡ್ತೀನಿ. ನೋಡಿದ್ಯಾ ನಾನು ಈ ಬ್ಯಾಗ್ ನ ಜಾಸ್ತಿ ಯೂಸ್ ಮಾಡಿರೋದು? ನೋಡಿಲ್ಲ. ಇಡೀ ಪ್ರತಿಯೊಬ್ರು ಕೂಡ ನೋಡಿದಾರೆ, ನೀನೆಂತ ನೋಡಿಲ್ಲ? ಮತ್ತೆ ಹೆಸರು ಅಷ್ಟೇ ಉತ್ತರ ಕೊಡ್ಬೇಕು. ಓಕೆ ಸೀನಿಯರ್ ಅನ್ನು. ಓಕೆ ಸೀನಿಯರ್, ಗುಡ್, ಕಾನ್ಸಂಟ್ರೇಟ್ ಮಾಡು. ಸೊ ನನ್ನ ಬ್ಯಾಗ್ ಅಲ್ಲಿ ಫೈನ್. ಇದು ನಾನು ರೀಸೆಂಟ್ ಆಗಿ, ಆಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಒಂದು ಬ್ಯಾಗ್ ಯೂಸ್ ಮಾಡ್ತಿದ್ದೆ. ಅದ್ರಲ್ಲಿ ಇನ್ನ ಜಾಸ್ತಿ ಐಟಮ್ಸ್ ತಗೊಂಡು ನಾನು ಕ್ಯಾರಿ ಮಾಡ್ತಿದ್ದೆ. ಬಟ್ ಇದು ನನ್ನ ಸೆಕೆಂಡ್ ಬ್ಯಾಗ್. ಇದು ಕಿತ್ತೋಗೋ ತನಕ ನಾನು ಬೇರೆ ಬ್ಯಾಗ್ ನ ಚೇಂಜ್ ಮಾಡೋದೇ ಇಲ್ಲ. ಸರಿ, ಅದನ್ನ ಇಗ್ನೋರ್ ಮಾಡ್ಬಿಡಿ. ಇವಾಗ ಒಂದೊಂದೇ ವಸ್ತುನ ತೆಗ್ದು ತೋರಿಸ್ತೀನಿ, ಅದಕ್ಕೆ ನೀನ್ ರಿಯಾಕ್ಟ್ ಮಾಡ್ಬೇಕು. ಓಕೆ, ವರ್ತು ಇದು ಬ್ಯಾಗ್ ಅಲ್ಲಿ ಇದ್ರೆ ಓಕೆ ಅನ್ನೋ ತರ ನೀನು ರಿಯಾಕ್ಟ್ ಮಾಡ್ಬೇಕು, ಓಕೆನಾ? ಫಸ್ಟ್ ಥಿಂಗ್ ಈಸಿ ತೋರಿಸ್ತೇನೆ. ಓಕೆ ಓಕೆ, ಯಾಕೆ ಓಕೆ? ಸ್ವಲ್ಪ ಒನ್ ವರ್ಡ್ ಅಲ್ಲಿ ಆನ್ಸರ್. ವಾಲೆಟ್ ಆಬ್ವಿಯಸ್ಲಿ ಬೇಕೇ ಬೇಕು, ಕ್ಯಾಶ್ ಇಲ್ಲ ಕಾರ್ಡ್ಸ್ ಕ್ಯಾರಿ ಮಾಡಕ್ಕೆ. ಓಕೆ, ಇದು ಸನ್ ಗ್ಲಾಸಸ್. ಓಕೆ ಫೈನ್. ಓಕೆ ಓಕೆ ಓಕೆ. ಇವಾಗ ಆಕ್ಚುಲಿ ಅವನಂದಲ್ಲ, ಎಲ್ಲರೂ ಶಾಕ್ ಆಗ್ತಾರೆ. ನನ್ನ ಹತ್ರ ಈ ಬ್ಯಾಗ್ ಒಳಗೆ ಇನ್ನೊಂದು ಬ್ಯಾಗ್ ಇದೆ. ಓ, ಬ್ಯಾಗ್ ಒಳಗೆ ಇನ್ನೊಂದು ಬ್ಯಾಗ್ ಇದೆ. ಆಕ್ಚುಲಿ ಇದು ಯಾರಿಗೂ ಗೊತ್ತಿಲ್ಲ. ಈ ಬ್ಯಾಗ್ ಒಳಗೆ ಏನ್ ನಾನ್ ತಗೊಂಡು ಕ್ಯಾರಿ ಮಾಡ್ತೀನಿ ಅನ್ನೋದು. ದಿಸ್ ಇಸ್ ಮೈ ಸೆಕೆಂಡ್ ಬ್ಯಾಗ್. ಇದ್ರೊಳಗೆ ನಿನಗೆ ಗೊತ್ತಾ ಏನಿದೆ ಅಂತ? ಎಸ್, 100 ನನ್ ಬ್ಯಾಗ್ ನಂಗೆ ಗೊತ್ತಿರುತ್ತೆ. ಸೊ ಇವಾಗ ಈ ಬ್ಯಾಗ್ ಒಳಗೆ ಏನೇನಿದೆ ಅದು ಅವನ್ಗೆ ತೋರಿಸ್ತೀನಿ, ಅದಕ್ಕೆ ಅವ್ನ್ ರಿಯಾಕ್ಟ್ ಮಾಡ್ಲಿ. ಸೊ ನನ್ಗೆ ತುಂಬಾ ಇಂಪಾರ್ಟೆಂಟ್, ನನ್ಗೆ ಇವಾಗ ಸ್ವಲ್ಪ ಲಾಂಗ್ ಹೇರ್ಸ್ ಆಗಿದೆ, ಅದಕ್ಕೋಸ್ಕರ ನಾನು ಈ ಪೌಚ್ ಒಳಗೆ ಬೇಕೇ ಬೇಕು. ಯಾ. ಸೊ ನೆಕ್ಸ್ಟ್ ಏನದು? ಎಸ್, ಓಕೆನಾ? ಬ್ಯಾಗ್ ಅಲ್ಲಿ ಇಟ್ಕೊಂಡು ತಿರ್ಗೋದು. ಓಕೆ ಓಕೆ ಫೈನ್. ಓಕೆ, ನೆಕ್ಸ್ಟ್ ಎಂತ ಅದು? ಪರ್ಫ್ಯೂಮ್, ಬಾಡಿ ಸ್ಪ್ರೇ. ಯಾ, ಇಂಪಾರ್ಟೆಂಟ್. ರೀಸೆಂಟ್ ಆಗಿ ಜೂಡಿಯಲ್ಲಿ ಆಫರ್ ಹಾಕಿದ್ರಲ್ಲ, ಅವಾಗ ತಗೊಂಡಿದ್ದು.
ಎಸ್ ಎಸ್ ಬೇಕಾಗುತ್ತೆ. ಓಕೆನಾ, ಫೈನ್. ಇದು ಸ್ಟುಡಿಯೋನೇ. ಲೇಡಿ ಸ್ಟಫ್ ಅದೆಲ್ಲ ಬೇಕಾಗುತ್ತೆ ಬಿಡಿ. ಫೈನ್. ಓಕೆ, ದಿಸ್ ನೋ. ಶಾಂಪು ಎಲ್ಲ ಎಂತ ಕ್ಯಾರಿ ಮಾಡೋದು? ನೋ. ದಿಸ್ ಇಸ್ ಬಾಡಿ ವಾಶ್. ಸಡನ್ ಆಗಿ ನೆಸೆಸರಿ ಓ, ಅದು ಬಾಡಿ ವಾಶ್ ಬೇಡ. ಬಾಡಿ ವಾಶ್. ನೋ. ಫ್ರೇಗ್ರೆನ್ಸ್ ನೋಡಲ್ಲ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು, ಇದು ಸ್ವಲ್ಪ ಸಿಕ್ ಬಿಡ್ಸೋದಕ್ಕೆ. ಇದು ಅಯ್ಯೋ ಎಲ್ಲದು, ಇದು ಫುಲ್ ನೀಟಾಗಿ ಕುಮ್ ಮಾಡ್ಕೊಳಕ್ಕೆ. ಅಯ್ಯೋ, ಎರಡೆರಡು ನಾಟ್ ಓಕೆ, ಒಂದೇ ಸಾಕು. ಹಾ, ಐ ಲೈಕ್ ದಿಸ್. ಇದು ಇದು ಇದನ್ನ ಮಸ್ಕರ ಅಂತಾರೆ. ಮಸ್ಕಾರ, ಮೇಕಪ್ ಕಣ್ಣಿಗೆ ಮೇಕಪ್ ಸೆಟ್ ಸಡನ್ ಆಗಿ ಏನಾರ ಬೇಕು ಅಂದಾಗ. ಸನ್ಸ್ಕ್ರೀನ್ ಮತ್ತೆ ಇದು ಬಂದ್ಬಿಟ್ಟು ಸಿರಮ್ ಚೋಟು. ಇರ್ಲಿ. ಸೊ ದಿಸ್ ಇಸ್ ಸನ್ಸ್ಕ್ರೀನ್, ದಿಸ್ ಇಸ್ ಸಿರಮ್ ನಂಗೆ ಬೇಕು. ನೆಕ್ಸ್ಟ್ ಏನದು? ಚೋಟು ಪರ್ಫ್ಯೂಮ್. ವಾ, ಇಡೀ ಮನೆನೇ ಈ ಬ್ಯಾಗ್ ಅಲ್ಲಿ ಇದೆ. ಬೇಕಾ ಬೇಡ? ಎರಡು ಸಾಕು. ಬೇಡ. ಪರ್ಫ್ಯೂಮ್, ಬಾಡಿ ಸ್ಪ್ರೇ ಇದ್ದಾಗ ಎಂತ ಪರ್ಫ್ಯೂಮ್ ನೋಡಿ. ಬಾಡಿ ಸ್ಪ್ರೇ ಇಸ್ ಡಿಫ್ರೆಂಟ್ ಅಂಡ್ ಪರ್ಫ್ಯೂಮ್ ಇಸ್ ಡಿಫ್ರೆಂಟ್. ಬಾಡಿ ಸ್ಪ್ರೇ ನಾವು ಡೈರೆಕ್ಟ್ ಬಾಡಿಗೆ ಹಾಕೊಂತೀವಿ. ಪರ್ಫ್ಯೂಮ್ ಆನ್ ಕ್ಲೋತ್. ನಮ್ಮ ಹುಡುಗರಿಗೆ ಎಲ್ಲ ಒಂದೇ ಬಿಡಿಯೋದು. ಇದು ಹುಡುಗಿರ್ ಬ್ಯಾಗ್ ಹೇಳು. ಗೊತ್ತಿಲ್ಲ. ಬಾಡಿ ಮೇನ್ ಬೈ ಗೊತ್ತಿಲ್ಲ. ಅದ್ರಲ್ಲೂ ಇಷ್ಟೇ ಕಂಜೂಸ್. ಖಾಲಿ ಆಗ್ತೈತೆ ಕಂಜೂಸ್ ಅಂತ ನೀನೊಬ್ಬ. ಇದು ಫೇಸ್ ವಾಶ್. ಬೇಕು. ಮಕ್ಕ ಮಾಡ್ಬಿಟ್ಟು ಅವಾಗ ಮೇಕಪ್ ತೊಳೆಯಕ್ಕೆ ಬೇಕಾಗುತ್ತೆ. ಲಿಪ್ ಗ್ಲಾಸ್. ವೈನು ಲಿಪ್ ಗ್ಲಾಸ್, ಲಿಪ್ಸ್ಟಿಕ್, ಲಿಪ್ಸ್ಟಿಕ್, ಐ ಕ್ರೀಮ್. ಅಯ್ಯಯ್ಯೋ, ಆಬ್ವಿಯಸ್ಲಿ ಸಡನ್ ಆಗಿ ಎಲ್ಲಾನ ಹೋದಾಗ ಏನಾರ ಫೇಸ್ ವಾಶ್ ಮಾಡಿದಾಗ ನಂಗೆ ಐ ಕ್ರೀಮ್ ಹಾಕೊಳ್ಳೋ ಅಭ್ಯಾಸ ಇದೆ. ಸೊ ನಂಗೆ ಅಭ್ಯಾಸ ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವನ್ ಐ ಕ್ಯಾರಿ ಮೈ ಐ ಕ್ರೀಮ್. ಓಕೆ. ಓ ಸಾರಿ. ಓಕೆ, ಇದಕ್ಕೆ ಪರವಾಗಿಲ್ಲ. ಲಿಪ್ ಬಾಮ್ ನನಗೆ ಇಂಪಾರ್ಟೆಂಟ್. ಐ ಆಮ್ ನಾಟ್ ಆಸ್ಕಿಂಗ್ ಅಬೌಟ್ ಯು, ನನ್ ಬಗ್ಗೆ. ಓಕೆ. ನೋ. ಇದು ಇನ್ನೊಂದು ಪರ್ಫ್ಯೂಮ್. ಸರಿ, ಆಯ್ತು ಬಿಡಿ. ನನಗೆ ಪರ್ಫ್ಯೂಮ್ ಅಂದ್ರೆ ಸಖತ್ ಇಷ್ಟ. ಸೊ ಅಂತ ಒಳ್ಳೆ ಫ್ರೇಗ್ರೆನ್ಸ್ ಗೋಸ್ಕರ ನಾನು 2-3 ಪರ್ಫ್ಯೂಮ್ಸ್ ಜೊತೆ ಇಟ್ಕೊಂತೀನಿ. ಇದು ರೀಸೆಂಟ್ ಆಗಿ ನಾನು ಅಗೇನ್ ಜೂಡಿಯೋ ಸೇಲ್ ಟೈಮ್ ಅಲ್ಲಿ ಹೋದಾಗ ಚೆಕ್ ಮಾಡಿದಾಗ ಈ ಪರ್ಫ್ಯೂಮ್ ನಂಗೆ ಸಖತ್ ಇಷ್ಟ ಆಯ್ತು. ನೋಡು ಫ್ರೇಗ್ರೆನ್ಸ್. ಅಂಡ್ ನೆಕ್ಸ್ಟ್ ಇನ್ನೊಂದು ಕ್ಲಿಪ್. ಓ ಸೂಪರ್. ಸರಿ, ಕ್ಲಿಪ್ ಮೇಕಪ್ ಬೇಡ ಹೇಳಲ್ಲ. ಇಟ್ಕೊಂಡ್ರಿ. ನನ್ ಕೂದಲು ಜಾಸ್ತಿ ಇದೆ ಅಲ್ಲ. ಇದು ಆಕ್ಚುಲಿ ಕಂಪನಿ ಇದೆ. ದಿಸ್ ಇಸ್ ಮೈ ಫೇಸ್ ವಾಶ್. ಸೂಪರ್. ಸಾರಿ, ಫೇಸ್ ವಾಶ್ ಅಂತೀನಿ, ಫೇಸ್ ಕ್ರೀಮ್. ಬೇರೆ ಏನನ್ನ ಇಟ್ಟಿದ್ಯಾ ಬ್ಯಾಗ್ ಅಲ್ಲಿ? ಬಟ್ಟೆ, ಹ್ಯಾಂಗರು, ಶಾರ್ಟ್ಸ್ ಅದೆಲ್ಲ ಇಲ್ಲ. ಓಕೆ, ಈ ಸ್ಟಫ್ ಎಲ್ಲ ಇದಕ್ಕೆ ಎಷ್ಟು ರೇಟ್ ಮಾಡ್ತೀವಿ ಈ ಬ್ಯಾಗ್ ಅಲ್ಲಿ ಇರೋ ಐಟಮ್ಸ್ ಗೆ? ಒಂದು 7. ಓಕೆ, ಇನ್ನು 2-3 ಓಕೆ ಅನ್ಸಲಿಲ್ಲ. ಓಕೆ, ದಿಸ್ ಇಸ್ ಮೈ ಮೇನ್ ಇಂಪಾರ್ಟೆಂಟ್. ಇದಿಲ್ಲ ಅಂದ್ರೆ ನನ್ ಬ್ಯಾಗ್ ಕಂಪ್ಲೀಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ಸಪರೇಟ್ ಪೌಚ್ ಇಕ್ಕಿದ್ದೀನಿ ನಾನು. ನೆಕ್ಸ್ಟ್ ಇಯರ್ ಪಾಡ್ಸ್. ಓಕೆ, ವೆನ್ ಯು ಆರ್ ಟ್ರಾವೆಲಿಂಗ್ ಯು ಮೈಟ್ ರಿಕ್ವೈರ್. ಇದು ಇವಾಗ ಬೈಕ್ ತಗೊಂಡ್ಬಂದಲ್ಲ, ಅದ್ರದ್ದು ಸ್ಮಾಲ್ ಅಂಬ್ರೆಲಾ. ಹೌದು, ಈ ರೇನಿ ಸೀಸನ್ಗೆ ಬೇಕು. ಇದು ಕೂಡ ರೈನಿ ಸೀಸನ್ ಅಲ್ಲಿ ಮಾತ್ರ ಇರುತ್ತೆ. ಸಮ್ಮರ್ ಸೀಸನ್ ಅಲ್ಲೆಲ್ಲ ನಾನು ಕ್ಯಾರಿ ಮಾಡಲ್ಲ. ಅದಕ್ಕೆ ಯೂಸ್ ಮಾಡ್ಬೋದಲ್ಲ ಬಿಸಿಲಿಗೆಲ್ಲ. ನನಗೆ ಇಷ್ಟ ಆಗಲ್ಲ, ಸೊ ಐ ಡೋಂಟ್ ಕ್ಯಾರಿ. ಆಕ್ಚುಲಿ ಇದನ್ನೆಲ್ಲ ತೋರ್ಸಿದೆ. ಓಕೆ, ಇದನ್ನ ನಾವು ಹೋಮಿಯೋಪತಿ, ಇದು ಮೆಡಿಸಿನ್. ಅದು ಪರ್ಸನಲ್ ನಿಮ್ದು, ನನಗೆ ಗೊತ್ತಿಲ್ಲ. ಅದೆಲ್ಲ ರೇಟ್ ಮಾಡಕ್ ಆಗಲ್ಲ. ಅದೆಲ್ಲ ರೇಟ್ ಅಲ್ಲ. ಅಯ್ಯೋ, ಇದು ಇದೆಯಾ ನನ್ ಬ್ಯಾಗ್ ಅಲ್ಲಿ? ಓ ಸರೋಯ್ತು ಬಿಡಿ. ಬಿಕಾಸ್ ನಾನು ಹೇಳ್ತೀನಿ ಯಾಕೆ ಈ ಫುಡ್ ಕ್ರೀಮ್ ಕ್ಯಾರಿ ಮಾಡ್ತಾ ಇದ್ದೀನಿ ಅಂದ್ರೆ, ಲಾಸ್ಟ್ ಟೈಮ್ ನಾನು ಯಾವ್ದೋ ಒಂದು ಸ್ಲಿಪ್ಪರ್ ಹಾಕಿದ್ದೆ, ಅದು ನನಗೆ ಶೂ ಬೈಟ್ ಆಗೋಗಿತ್ತು. ನಾರ್ಮಲಿ ನಾನು ಲಿಪ್ ಬಾಮ್ ಹಾಕ್ತೀನಿ, ಬಟ್ ನನ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸ್ಲಿಲ್ಲ. ಅದಕ್ಕೆ ನಾನು ಯೂಸ್ ಮಾಡೋ ಫುಡ್ ಕ್ರೀಮ್ ನ ತಗೊಂಡು ಒಂದು 2-3 ಡೇಸ್ ಹಾಕಿದ್ದಕ್ಕೆ ನನಗೆ ಆ ಶೂ ಬೈಟ್ ಹೋಗಿತ್ತು. ಶೂ ಬೈಟ್, ಸ್ಲಿಪ್ಪರ್ ಬೈಟ್. ಅದಕ್ಕೋಸ್ಕರ ದಿಸ್ ಇಸ್ ವೆರಿ ನೈಸ್, ಯು ಹ್ಯಾವ್ ಟು ಟ್ರೈ. ಓಕೆ. ಏನು ಓಕೆ ಅಂದ್ರೆ ರೇಗುತ್ತೀಯಾ? ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಏನದು? ಪವರ್ ಬ್ಯಾಂಕ್.
ಹೌದು ಬೇಕು. ನನಗಂತೂ ಬೇಕೇ ಬೇಕು, ಮಸ್ಟ್ ಅಂಡ್ ಶುಡ್. ಮೌತ್ ಫ್ರೆಶ್ನರ್. ಫ್ರೆಶ್ನರ್ ಬಾಕ್ಸ್, ಬಟ್ ಇದು ಮೌತ್ ಫ್ರೆಶ್ನರ್ ಅಲ್ಲ, ಇದ್ರೊಳಗೆ ಆಮ್ಲ ಇದೆ. ಓಕೆ, ಟ್ವಿಸ್ಟ್ 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 ಅಂತೆ. ಎಸ್, ಇದ್ರಲ್ಲಿ ಒಳಗೆ ಆಮ್ಲ ಬಿಚ್ಚಿ ತೋರಿಸ್ತೇನೆ. ನೆಲ್ಲಿಕಾಯಿ ಇದು ಚೂರ್ಣ ಅಂತಾರೆ ಏನೋ ಕನ್ನಡದಲ್ಲಿ, ಹಂಗೆ ಅಂತಾರಲ್ಲ. ನನಗ್ ಗೊತ್ತಿಲ್ಲ, ನೀವ್ ಮಾಡ್ಕೊಂಡ್ ಬಂದಿರೋದು. ನಾನ್ ಮಾಡ್ಕೊಂಡ್ ಬಂದಿಲ್ಲ, ಇದು ಸಿಗುತ್ತೆ ಶಾಪ್ ಅಲ್ಲಿ. ನನಗೆ ಓಕೆ, ದಿಸ್ ಇಸ್ ನೆಲ್ಲಿಕಾಯಿ ಚೂರ್ಣ. ಇದರಲ್ಲಿ ಮೌತ್ ಫ್ರೆಶ್ನರ್ ಇತ್ತು, ಬಟ್ ಅದ್ರಲ್ಲಿ ಜಾಸ್ತಿ ಶುಗರ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನ ಯೂಸ್ ಮಾಡಲ್ಲ. ಸೊ ಐ ಯೂಸ್ ನೆಲ್ಲಿಕಾಯಿ. ತಗೋ ನೀನು ಅಂತೀನಿ. ಏನೇನೆಲ್ಲ ತಿನ್ಸ್ತೀರ. ಇದು ನನ್ನ ಪವರ್ ಬ್ಯಾಂಕ್ ಸಾಕೆಟ್. ಅಕಸ್ಮಾತ್ ಪವರ್ ಬ್ಯಾಂಕ್ ಅಲ್ಲಿ ಬೈ ಚಾನ್ಸ್ ಬ್ಯಾಟ್ರಿ ಖಾಲಿ ಆಗೋದ್ರೆ ಮೆಟ್ರೋಲಿ ಚಾರ್ಜ್ ಮಾಡೋಣ ಅನ್ಕೊಂಡು ಇದನ್ನು ಕೂಡ ಕ್ಯಾರಿ ಮಾಡ್ತೀನಿ. ಓಕೆನಾ? ಓಕೆ. ಹಾ, ನೆಕ್ಸ್ಟ್. ಕಾಣಿಸೋದೇ ಇಲ್ಲ. ಏನದು? ಹ್ಯಾಂಡ್ ಲೋಷನ್. ಲೋಷನ್ 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 ಬೇಕೇ ಬೇಕು ಬಿಡಿ. ಬೇಕಲ್ಲ ಲೋಷನ್. ಇದು ಆಕ್ಚುಲಿ ಬಂದ್ಬಿಟ್ಟು ಚೆನ್ನಾಗಿದೆ, ಅವಕಾಡೋ ಅದೆಲ್ಲ ಇದು ತುಂಬಾ ಚೆನ್ನಾಗಿದೆ. ಇದು ಫ್ರೇಗ್ರೆನ್ಸ್ ಅಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರ ನಾನ್ ಹಿಂಗೆ ಮೆಟ್ರೋಲ್ ಕೂತ್ಕೊಂಡಿದ್ದಾಗ ಎಲ್ಲಾನು ಹೋದಾಗ ಐ ಕೀಪ್ ಯೂಸಿಂಗ್ ಕ್ರೀಮ್ಸ್, ಲೋಷನ್ಸ್, ವೆರಿ ಇಂಪಾರ್ಟೆಂಟ್. ಇದು ಬಿಟ್ರೆ ಇದು ಆಕ್ಚುಲಿ ಒಂದು ದೇವ್ರದ್ದು, ಇದು ಬೇಡ, ಒಂದು ಕವರ್. ಕವರ್ ಇಸ್ ಇಂಪಾರ್ಟೆಂಟ್. ಆಮ್ಲೆಟ್ ಕವರ್ ಯಾಕೆ ಅಂದ್ರೆ ಇವಾಗ ಎಲ್ಲಾನ ಹೋಗ್ತಿರ್ತೀನಿ, ಹಂಗೆ ತರಕಾರಿ ಕಾಣಿಸ್ತವೆ, ವೆಜಿಟೇಬಲ್ಸ್, ಫ್ರೂಟ್ಸ್ ಏನಾರ ಕಾಣಿಸುತ್ತೆ, ಅವ್ರು ಕವರ್ ಕೊಡಲ್ಲ. ಇಲ್ಲ ನನ್ಗೇನ ತೊಂದ್ರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಎಕ್ಸ್ಟ್ರಾ ಕವರ್ ಇಟ್ಕೊಂಡಿರ್ತೀನಿ. ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್, ಏನೋ ಒಂದಕ್ಕೆ ಕವರ್ ಯೂಸ್ ಆಗುತ್ತೆ, ಅದಕ್ಕೆ ನಾನು ಕವರ್ ಕ್ಯಾರಿ ಮಾಡ್ತೀನಿ. ಓಕೆ ಓಕೆ, ತಗೊಳ್ಳಿ. ಇನ್ನೊಂದು ಐ ಹ್ಯಾವ್ ಇದನ್ನ ಹೇಳು. ಬ್ರಷ್ ಫಾರ್ ಎಮರ್ಜೆನ್ಸಿ, ಓವರ್ ನೈಟ್ ಸ್ಟೇ ಆದ್ರೆ ಬೇಕಾಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಸ್ಲೀಪ್ ಓವರ್ ಮಾಡಿದ್ರೆ. ಇಲ್ಲ ಇದೆಲ್ಲ ನಮ್ಮ ಮನೇಲಿ ಬಿಡಲ್ಲ. ಬೈ ಚಾನ್ಸ್ ನಾನು ಸಡನ್ ಆಗಿ ನನ್ನ ಸಿಸ್ಟರ್ ಮನೆಗೆ ಹೋದ್ರೆ, ಎಲ್ಲಾನೋ ಹೋದ್ರೆ ಬ್ರಷ್ ಗೆ ಹುಡ್ಕೋದ್ ಕಷ್ಟ ಆಗುತ್ತೆ ನನಗೆ. ನನ್ನ ಲಾಸ್ಟ್ ವಿಡಿಯೋಲ್ ಹೇಳಿದೀನಿ, ಡೆಂಟಲ್ದು ನಾನು ಬ್ಲಾಗ್ ಮಾಡಿದ್ನಲ್ಲ, ನಾನು ದಿನಕ್ಕೆ 2 ಸಲ ಬ್ರಷ್ ಮಾಡ್ತೀನಿ. ಸೊ ನಾನು ನೈಟ್ ಟೈಮ್ಗೂ ಬೇಕು, ಮಾರ್ನಿಂಗ್ ಬೇಕು. ಅಂಡ್ ಅದ್ರ ಜೊತೆ I'll show you one more thing. ನಾನು ಬರೀ ಟೂತ್ ಬ್ರಷ್ ಅಷ್ಟಲ್ಲ, ಟೂತ್ ಪೇಸ್ಟ್ ಕೂಡ ಕ್ಯಾರಿ ಮಾಡ್ತೀನಿ. ಏನು ನೀನು? ಹೌದು. Is it okay? ಓಕೆ, ಹ್ಯಾವ್ ಇಟ್. ಹಾ, ನನ್ನ ಹತ್ರ ಇನ್ನೊಂದು ಸ್ಯಾನಿಟೈಸರ್ ಇತ್ತು, ಬಟ್ ಆ ಸ್ಯಾನಿಟೈಸರ್ ಎಲ್ಲಿ ಖಾಲಿ ಆಗಿದೆಯೋ ಅಥವಾ ಎಲ್ಲಿ ಬಿಸಾಕಿದೀನೋ ಗೊತ್ತಿಲ್ಲ. ಸೊ ದಿಸ್ ಇಸ್ ಸ್ಯಾನಿಟೈಸರ್. ಇಂಪಾರ್ಟೆಂಟ್. ಕೋವಿಡ್ ಟೈಮ್. ಕೋವಿಡ್ ಅನ್ನಲ್ಲ, ಐ ರಿಯಲಿ ವಾಂಟೆಡ್ ಹೈಜೀನಿಕ್ ಆಗಿರಕ್ಕೆ. ಹೌದು, ಬೇಕಾಗುತ್ತೆ. 100%. ನೆಕ್ಸ್ಟ್ ಇನ್ನೊಂದು ವೆಟ್ ಟಿಶ್ಯೂ. ತಗೊಳ್ಳಿ, ಇಟ್ಕೊಳ್ಳಿ, ಒಳ್ಳೇದು. ಆಲ್ರೆಡಿ ಒಂದಿದೆ, ಬಟ್ ಇದು ಒಂದು ಕೂಡ ಫ್ಲೈಟ್ ನೋಡಿ, ಫ್ಲೈಟ್ ಹೋಗ್ತಾ ಇದೆ, ಏರೋಪ್ಲೇನ್ ಹೋಗ್ತಾ ಇದೆ. ಫ್ಲೈಟ್ ಅಲ್ಲಿ ಇದೆಂತ ಇದು? ಏನೇನೋ ಮಾಡಿದ್ದಾರೆ. ಅದು ಕಾರ್ಡ್ ಹೋಲ್ಡರ್. ದಿಸ್ ಇಸ್ ಮೈ ಕಾರ್ಡ್ ಹೋಲ್ಡರ್. ಎಲ್ಲ ಕಾರ್ಡ್ಸ್ ಇಟ್ಕೊಂಡಿದ್ದೀನಿ. ಸೊ ಇದು ನನಗೆ ಬೇಕೇ ಬೇಕು. ಇದಿಲ್ಲ ಅಂದ್ರೆ ಎಲ್ಲೂ ಓಡಾಡೋದಕ್ಕೆ ಆಗಲ್ಲ ನಾನು. ಹೌದೌದು, ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಲಾಸ್ಟ್ ಐಟಮ್. ಏನದು? ಮನೆ ಬೀಗ. ಇಲ್ಲ ಅಂದ್ರೆ ಶಿವರಾತ್ರಿನೇ ಮಲ್ಕೊಬೇಕು. ಸೊ ದಿಸ್ ಇಸ್ ಮೈ ಏನಂತಾರೆ ಲಾಸ್ಟ್ ಐಟಮ್ ನನ್ನ ಬ್ಯಾಗ್ ಅಲ್ಲಿ. ಸೊ ಇವಾಗ ನೀನ್ ಹೇಳು ಫೈನಲ್ ಆಗಿ ನನ್ನ ಬ್ಯಾಗ್ ಅಲ್ಲಿ ಎಷ್ಟು ಬೇಕಾಗಿರೋ ಐಟಮ್ಸ್ ಇದೆ, ಎಷ್ಟು ಬೇಡದಿಲ್ದಿರೋ ಐಟಮ್ಸ್ ಇದೆ? ಬೇಕಾಗಿರೋದು ಒಂದು 5 ಇದೆ, ಬೇಡದಿರೋದು 10 ಇದೆ. ಸೊ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬ್ಯಾಗ್ ಸ್ವಲ್ಪ ಚಿಕ್ಕದಾಗುತ್ತೆ. ಏನಿಲ್ಲ, ಎಲ್ಲ ನೀವ್ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಾನೆಲ್ಲ ನೆಸೆಸರಿ ಇರೋ ಐಟಮ್ಸ್ ಯೂಸ್ ಮಾಡ್ತಿದ್ದೀನ, ಇಲ್ಲ ಇವ್ನು ಹೇಳ್ದಂಗೆ ಅನ್ನೆಸೆಸರಿ ಸ್ಟಫ್ ಯೂಸ್ ಮಾಡ್ತಾ ಇದ್ದೀನ? ಹೌದು, ಪ್ಲೀಸ್ ಕಮೆಂಟ್ ಮಾಡಿ. ಅವ್ರು ಕಮೆಂಟ್ ಮಾಡ್ತಾರೆ. ಸೊ ಇದಿಷ್ಟೇ ನನ್ನ ಬ್ಯಾಗ್ ಅಲ್ಲಿ ಇರೋದು. ಐ ಆಮ್ ಲೈಕ್ ದಿಸ್. ನನಗೆ ಎಲ್ಲ ಪ್ರತಿಯೊಂದು
ಎಲ್ಲ ಹೋಗಿ ಹೋಗಿ ಕೂರ್ಕೊಂತ ಐತೆ ನನಗೆ ವಾಪಸ್ ಹೆಂಗಿತ್ತದು ಕೈಯಲ್ಲಿ ಒಂದ್ ಬಂತು ಇನ್ನೊಂದ್ ಬರ್ತಾನೆ ಇಲ್ಲ ಇರಲ್ಲ ನಾನ್ ಯಾವ ತರ ಅಂದ್ರೆ ನನಗೆ ಪ್ರತಿಯೊಂದು ಐಟಮ್ಸ್ ಕೂಡ ನನ್ನ ಬ್ಯಾಗ್ ಅಲ್ಲಿ ಇರ್ಬೇಕು ನನ್ಗೆ ಯಾವ್ದೇ ತರ ಕಷ್ಟ ಆಗ್ಬಾರ್ದು ಅದು ಇಲ್ಲ ಇದಿಲ್ಲ ಅಂತ ಟೆನ್ಷನ್ ಆಗ್ಬಾರ್ದು ಸೊ ಅದಕ್ಕೋಸ್ಕರ ಮೆಜಾರಿಟಿ ಐಟಮ್ಸ್ ನನಗೆ ಬೇಕಾಗಿರೋದೆಲ್ಲ ನಾನು ಕ್ಯಾರಿ ಮಾಡೇ ಮಾಡ್ತೀನಿ ಸೊ ದಿಸ್ ಇಸ್ ಇದೊಂಥರ ಅನ್ನೆಸೆಸರಿ ಸ್ಟಫ್ಸ್ ಎಲ್ಲ ನಾನೇನು ಕ್ಯಾರಿ ಮಾಡಲ್ಲ ಎಲ್ಲ ಹೇಳಿ ಅಯ್ಯೋ ಇದ್ರಲ್ಲಿ ನಾನು ಏನ್ ಕ್ಯಾರಿ ಮಾಡ್ತಾ ಇಲ್ಲ ಅಂದ್ರೆ ಬಿಂದಿ ಕ್ಯಾರಿ ಮಾಡ್ತಾ ಇಲ್ಲ ಇಯರಿಂಗ್ ಕ್ಯಾರಿ ಮಾಡ್ತಾ ಇಲ್ಲ ಡ್ರೆಸ್ ಕ್ಯಾರಿ ಮಾಡ್ತಾ ಇಲ್ಲ ಇದ್ ಬಿಟ್ರೆ ಬೇರೆ ಎಲ್ಲ ಇದೆ, ಅರ್ಧ ಮನೆ ಇದೆ. ಅರ್ಧ ಮನೆ ಎಲ್ಲ ಏನಿಲ್ಲ, ಮೆಜಾರಿಟಿ ಐಟಮ್ಸ್ ಇದೆ. ನನ್ಗೆ ಮೇನ್ ಆಗಿ ಸ್ಕಿನ್ ಕೇರು, ಬೇಸಿಕ್ ಮೇಕಪ್ ಗೆ ಏನೇನ್ ಬೇಕೋ ಆ ಐಟಮ್ಸ್ ನನಗ್ ಬೇಕೇ ಬೇಕು. ಬೈ ಚಾನ್ಸ್ ಎಲ್ಲಾನ ಸಡನ್ ಆಗಿ ಫೇಸ್ ವಾಶ್ ಮಾಡ್ಬೇಕು, ಇಲ್ಲ ಸಡನ್ ಆಗಿ ಏನೋ ಐಲೈನರ್ ಹಾಕೋಬೇಕು, ಲಿಪ್ಸ್ಟಿಕ್ ಹಾಕೋಬೇಕು ಅಂದ್ರೆ ನಂಗೆ ಹೆಲ್ಪ್ ಆಗುತ್ತೆ. ಸೊ ಐ ಹೋಪ್ ನಿಮ್ಗೂ ಕೂಡ ಈ ಬ್ಲಾಗ್ ಈ ತರ ಫನ್ನಿ ಆಗಿ ಇನ್ಫಾರ್ಮೇಟಿವ್ ಆಗಿದೆ ಇತ್ತು ಅನ್ಕೊಂತೀನಿ. ಸೊ ನೀನ್ ಹೇಳು. ದಯವಿಟ್ಟು ಕೀಪ್ ಸಪೋರ್ಟಿಂಗ್ ದರ್ಶನ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಲಾಸ್ಟ್ ಟೈಮ್ ನೀನ್ ಹೇಳಿದ್ ಫನ್ನಿ ಆಗಿತ್ತು, ಈ ಸಲ ಡೀಸೆಂಟ್ ಆಗಿ ಹೇಳ್ತಿದ್ದಾನೆ. ಥ್ಯಾಂಕ್ ಯು. ಸೊ ನನ್ನ ಜೂನಿಯರ್ ಕಡೆಯಿಂದ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನನ್ನ ಬ್ಲಾಗ್ಸ್ ನಾವಿಬ್ರು ಮಾಡ್ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಮಾಡೋಣ. ಆಕ್ಚುಲಿ ನಂಗೆ ತುಂಬಾ ಫೋರ್ಸ್ ಮಾಡಿ ನಾನ್ ನೋಡ್ದೆ ಇಲ್ಲಿ ಕ್ಯಾಮ್ರಾ ಅಲ್ಲಿ ಗಿಂಜ್ಬೇಕು ವಿಡಿಯೋ ಮಾಡು ಅಂದ್ರೆ. ಹೌದು, ನಾನ್ ಫೇಮಸ್. ನಾನ್ ಫೇಮಸ್, ಅವ್ನ್ ಫೇಮಸ್, ನಾನು. ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಬಾಯ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್.